ಬನ್ನಿ ಫ್ರೆಂಡ್ಸ್, ಮೊನ್ನೆ ರಾತ್ರಿ ಮೋದಿಜಿ ಅವರು ಒಂದು ವಿಡಿಯೋ ಮಾಡಿ ಹೇಳಿದ್ರು, ನಾಳೆ ಹ್ಯಾಂಡ್ಲೂಮ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಬಟ್ಟೆ ಏನಾದ್ರು ಪರ್ಚೇಸ್ ಮಾಡಿ ಹಾಕಿ ಅಂತ. ಪ್ರತಾಪ್ ಸಿಂಹ ಅವ್ರು ಬೆಳಗ್ಗೆ ಹೋಗಿ ಹ್ಯಾಂಡ್ಲೂಮ್ಸ್ ಒಂದು ಶಾಲು ತಗೊಂಡು ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ಬಿಟ್ಟವ್ರೆ. ಏನಂತ ನೋಡೋಣ ಬನ್ನಿ. ಈ ಕಾಂಗ್ರೆಸ್ನವರು 2023 ಚುನಾವಣೆಗಿಂತ ಮೊದಲು ಊರಲ್ಲಿ ತಮಟೆ ಹೊಡೆಯೋದೇ ಬೆಂಗಳೂರಲ್ಲಂತೂ ಡಿ ಕೆ ಶಿವಕುಮಾರ್ ಅವರ ಡೋಲು, ಇನ್ನು ಸಿದ್ದರಾಮಯ್ಯ ಅವರ ಡೋಲು ಇಟ್ಕೊಂಡ್ಬಿಟ್ಟು ಏನ್ ತಮಟೆ ಹೊಡೆದ್ರು, ಹಿಂದಿ ಇಂಪೋಸಿಷನ್, ಹಿಂದಿ ಏರಿಕೆ ಅಂದ್ರು. ಸಿದ್ದರಾಮಯ್ಯನವರೇ, ನಾನೇನು ನಿಮಗೆ ಉದಯಗಿರಿನಲ್ಲಿ ಇರೋರಿಗೆ, ಶಿವಾಜಿನಗರದಲ್ಲಿ ಇರೋರಿಗೆ, ಗುರಪ್ಪನ ಪಾಳ್ಯದಲ್ಲಿ ಇರೋರಿಗೆ ಇವರಿಗೆ ಹಿಂದಿ ಕಲಿಸಿ ಅಂತ ನಾನು ಹೇಳಕ್ಲ, ಕಲ್ಸಲ್ಲ, ನೀವು ಅವ್ರು ಕಲಿಯೋದಿಲ್ಲ, ಬಿಟ್ಬಿಡಿ. ಆದ್ರೆ ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು ಆನಂತರ ನಿಮ್ಮ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪ್ಗೆ ಮೋದಿ ಅವರಿಗೆ ಬುದ್ಧಿ ಹೇಳುವಂತ ಸಂತೋಷ್ ಲಾಡು, ಏನ್ ಸರ್ ಅದು ಆ ಕನ್ನಡ, ಹಿಂದಿ ಇಂಪೋಸಿಷನ್ ಅಂತ ಮೊದಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನ ವಾಪಸ್ ಇನ್ನೊಂದ್ಸರಿ ತೆರೆದುಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದ್ ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇಂಪೋಸಿಷನ್ ಅಂತ ಹೇಳಿ ಇಷ್ಟೆಲ್ಲ ನೀವು ಹಿಂದಿ ಏರಿಕೆ ಅಂತ ತಮಟೆ ಹೊಡೆದು ನಿಮ್ಮ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರಿಗೆ ಕನ್ನಡ ಉಚ್ಚಾರಣೆ ಬರಲ್ವಲ್ಲ ಸರ್. ಬರೀ ಆ ಮಗ, ಈ ಮಗ, ಸೋಮಗ, ಬೋಮಗ ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ ಆ ವಿಜಯಾನಂದ ಕಾಶಪ್ಪ ಅವರು. ಅದು ಇಲ್ಲಿ ಮಾತ್ರ ಮಾತಾಡಕಲ್ಲ. ಎಕನಾಮಿ ಬಗ್ಗೆ ಎಲ್ಲ ಬೋಧನೆ ಕೊಡ್ತಾ ಇರ್ತಾರೆ ಸಂತೋಷ್ ಲಾಡು, ಉಚ್ಚಾರಣೆ ಬರಲ್ವಲ್ಲ ಸರ್. ಕನ್ನಡ ಇಂಪೋಸಿಷನ್ ಮಾಡಿ ಸರ್, ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಹಿಂದಿ ಇಂಪೋಸಿಷನ್ ಬಿಟ್ಬಿಡಿ, ಮೋದಿ ಅವರಂತೂ ಮಾಡ್ತಾ ಇಲ್ಲ. ಆದ್ರೆ ಕನ್ನಡ ಇಂಪೋಸಿಷನ್ ಕನ್ನಡ ಹೇರಿಕೆಯನ್ನ ಮೊದಲು ನಿಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಮಾಡ್ಕೊಳ್ಳಿ ಅಂತ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಬರೀ ಶಾಲು ತಗೊಂಡ್ಬಂದಿದ್ದಾರೆ ಅನ್ಕೊಂಡ್ರೆ ಶಾಲು ಚಪ್ಪಲಿ ಸುತ್ಕೊಂಡು ಹೊಡೆದ್ರಲ್ಲ, ಸರಿಯಾಗಿ ಫೈಡ್ ಅಂತ ಹೊಡೆದಿದ್ದೀರಾ. ಚಪ್ಪಲಿಯಲ್ಲಿ ಸಾಲು ಸುತ್ಕೊಂಡು. ನಮ್ಮ ಪ್ರತಾಪ್ ಸಿಂಹ ಅವ್ರು ಹೇಳ್ದಂಗೆ ದಯವಿಟ್ಟು ನಿಮ್ಮ ವಿಧಾನಸೌಧದಲ್ಲಿ ಒಂದು ಕನ್ನಡ ಕೋಚಿಂಗ್ ಸೆಂಟರ್ ಓಪನ್ ಮಾಡಿ. ನಿಮ್ಮ ಸಂಪುಟದಲ್ಲಿರೋ ಕನ್ನಡ ಬರೆದಿರೋ ಮಿನಿಸ್ಟ್ರಿಗಳಿಗೆ, ಶಾಸಕರಿಗೆ ಎಲ್ಲರಿಗೂ ಒಂದು ಕೋಚಿಂಗ್ ಸೆಂಟರ್ ಕೊಟ್ಟು ಅವ್ರ ಕನ್ನಡ ಟ್ರೈನಿಂಗ್ ಕೊಟ್ಟಿದ್ದು. ಕೋಚಿಂಗ್ ಸೆಂಟರ್ ಫೀಸ್ಗೆ, ಅಡ್ಮಿಷನ್ಗೆ ದುಡ್ಡು ಅವ್ರ ಸಂಬಳದಿಂದ ಕಟ್ ಮಾಡ್ಕೊಂಡ್ಬಿಡಿ ದಯವಿಟ್ಟು. ಓಕೆ, ಆಲ್ ರೈಟ್, ಅಷ್ಟೇ.